ಅದನ್ನು ಕೂಡ ಮಾಡುವಂಥದ್ದು ಮತ್ತು ಮೊನ್ನೆ ಸಂಪುಟ ಸಭೆಯಲ್ಲಿ ನಾವು ಹಿಂದೆ ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಈ ಮುಳುಗಡೆ ಸಂತ್ರಸ್ತರೆಲ್ಲರೂ ಬಂದಿದ್ದರು, ಜನಪ್ರತಿನಿಧಿಗಳು ಎಲ್ಲ ನಾವು ಸಭೆ ಮಾಡಿದ್ದೀವಿ. ಮೊನ್ನೆ ಸಂಪುಟನಲ್ಲಿ ಆ ಸಭೆಯನ್ನು ನಿರ್ಣಯವನ್ನು ಮಾಡಿದ್ದೀವಿ. ಇವತ್ತು ಏನು ಬೇಡಿಕೆ ಆಗಿತ್ತು 524ವರೆಗೆ ಒಂದೇ ಹಂತದಲ್ಲಿ ತಂದು ಸಹ ಏಕರೂಪದ ಪರಿಹಾರ ಕೊಡಬೇಕು, ಅದನ್ನು ಭಾಗಶಃ ಮಾಡಬಾರ್ದು. 521 523 ಹಿಂದೆ ನಿರ್ಣಯ ಆಗಿತ್ತಲ್ಲ ಆ ಥರ ಆಗಬಾರ್ದು. ಮತ್ತು ಕನ್ಸೆಂಟ್ ಆಧಾರಿತ ಕೆಲವೊಂದು ಪ್ರಸ್ತಾವನೆಗಳನ್ನು ಕಳಿಸಿದರು. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, HK ಪಾಟೀಲ್ರಿಗೆ, ತಿಮ್ಮಾಪುರ ಅವ್ರಿಗೆ, ನನಗೆ, ಶಿವಾನಂದ ಪಾಟೀಲ್ರಿಗೆ ನೀವೆಲ್ಲರ ಜೊತೆ ನೀವು ಮಾತಾಡಿಕೊಂಡು ಏನು ಅವರ ತಲೆಯಲ್ಲಿ ಇವತ್ತು ಸಹ ಪರಿಹಾರ, ಯಾಕಂದರೆ ಅವರು ಲಾಸ್ಟ್ ಟೈಮು 50 ಹೇಳ್ತಿದ್ರು, 40 ಹೇಳ್ತಾಯಿದ್ರು. ಅವರು ಏನಾದರೂ ಒಂದು ಇದು ಮಾಡಿ ಅದು ಒಂದು ಹತ್ತಿರ ಇದು ಮಾಡಿಸಿ, ಬಹುಶಃ ನನಗೆ ಆಶೆ ಇದೆ ಇವತ್ತು ಒಂದು ಏಕರೂಪದ ಒಂದು ಪರಿಹಾರವನ್ನು ಒಂದೇ ಹಂತಕ್ಕೆ 524ವರೆಗೆ ಪ್ರಥಮ ಹಂತದಲ್ಲಿ ಎಲ್ಲ ಮುಳುಗಡೆ ಆಗುವಂಥ ರೈತರಿಗೆ, ಅಂದರೆ 70,000 ಎಕರೆ ಬರ್ತಲ್ಲ ಅವ್ರಿಗೆ ಕೊಡ್ತೀವಿ. ಎರಡನೇ ಹಂತದಲ್ಲಿ ಇವತ್ತು ದಿವಸ ನಮ್ಮ ಏನು ಈ ಸ್ಥಳಾಂತರ ಆಗ್ತಾರೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಏನಿದಾವಲ್ಲ, ಪುನರ್ವಸತಿ ಕೇಂದ್ರಗಳಿಗೆ ಇದು ಮಾಡ್ತದೆ. ಮೂರನೇ ಹಂತದಲ್ಲಿ ಇವತ್ತು ದಿವಸ ಈಗಾಗಲೇ ಭಾಳಷ್ಟು ಕೆಲಸಗಳು, ಸ್ಥಾವರಗಳ ಕೆಲಸ, ಮೇನ್ ಕೆನಾಲ್ ಕೆಲಸ ಆಗಿದೆ. ಇನ್ನು ಲ್ಯಾಟ್ರಲ್ಸು, FICಸು ಇವೆಲ್ಲನೂ ಕೂಡ ಇದೆ. ಅದು ಒಂದು 10,000 ಕೋಟಿವರೆಗೆ ಆಗ್ಬೋದು. ಅದನ್ನು ಮೂರನೇ ಹಂತದಲ್ಲಿ ಇವತ್ತು ದಿವಸ ನಾವು ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಇನ್ನೂ ನೋಟಿಫಿಕೇಷನ್ ಆಗಬೇಕು, 524 ಆಗಬೇಕು, ಹಿಂಗೆಲ್ಲ ಇದೆ. ಹೀಗಾಗಿ ಒಂದು ಈ ಕೃಷ್ಣಾ ಮೂರನೇ ಹಂತನೂ ಕೂಡ ಏನು ಭೂ ಪರಿಹಾರ ಆಗಿಬಿಟ್ರೆ ಮುಂದೆ ಅದು ಉಳಿದಿದ್ದೆಲ್ಲನೂ ಕೂಡ ಭಾಳ ಸರಳ ಆಗ್ತದೆ. ನೀರು ಸಂಗ್ರಹಣೆ ಮಾಡಲಿಕ್ಕೆ ನಾವು ಏನು 130 TMC ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲೂ ಕೂಡ ಭಾಳ ಸಕಾರಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ, ನಿರ್ಣಯಗಳಾಗಿದ್ದಾವೆ. ಥ್ಯಾಂಕ್ ಯು. ಮಾಡೋಣ ಅಂತೇನು ನ್ಯಾಯಾಧೀಕರಣ ಅವಧಿ ವಿಸ್ತರಣೆ ಅದು ನಮಗೆ ಸಂಬಂಧಿಸಿದಲ್ಲ. ಯಾಕಂದರೆ ಈಗಾಗಲೇ ಹಿಂದೆ ನಮ್ಮ ಈ ವಿಷಯ ಬಂದಾಗ ನಾರಿಮನ್ನವರು ಸ್ಪಷ್ಟ ಹೇಳಿದರು. ನನ್ನ ತಿಳಿದ ಪ್ರಕಾರ ಈಗ ಸೆಕ್ಷನ್ 80 ಅಂತ ಅಂದರೆ ಆಫ್ ದ ರಿಆರ್ಗನೈಸೇಷನ್ ಆ್ಯಕ್ಟ್, ಸೆಕ್ಷನ್ 80 ಪ್ರಕಾರ ಇವತ್ತೊಂದು ಇಟ್ ಇಸ್ ಬಿಟ್ವೀನ್ 2 ಸಕ್ಸೆಸಿವ್ ಸ್ಟೇಟ್, ಅಂದರೆ ಆ 2 ರಾಜ್ಯಗಳು. ಉದಾಹರಣೆಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಮ್ಮ ನಾರಿಮನ್ನವರು ಹೇಳಿದರು ಕೋರ್ಟ್ನಲ್ಲಿ, ಅವ್ರ ಕೋರ್ಟಿಗೆ ಸರಳ ರೀತಿಯಿಂದ ಹೇಳ್ತೀನಿ ಅಂತ ಹೇಳಿದರು. ಏನಂದರೆ, ನನ್ನ ಮನೆ ಇದೆ, ನನ್ನ ಪಕ್ಕದಾಗ ಒಬ್ಬ ಮನೆ ಇದೆ, ಆ ಪಕ್ಕದ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮರಿದ್ದಾರೆ, ಅವರು ಬೇರೆ ಆಗಿದ್ದಾರೆ. ಈಗ ಆಂಧ್ರ ಮತ್ತು ತೆಲಂಗಾಣ ಆಗಿದ್ದಾರೆ. ಹೀಗಾಗಿ ಬೇರೆ ಆದಮೇಲೆ ಪಾಲ ಯಾರು ತೊಗೋಬೇಕು? ಅವರಲ್ಲೇ ತೊಗೋಬೇಕಲ್ಲ. ಅವ್ರು ನಮ್ಮ ಪಕ್ಕದ ಮನೆಯಾಗ ಇದು ಪರಿಹಾರ ಕೇಳ್ತಾ ಇದ್ದಾರೆ. ಅವ್ರಾಗೇನು ಅಲೋಕೇಶನ್ ಆಗಿದೆಯಲ್ಲ ಅದ್ರಾಗ ನೀವು ಏನು ಬೇಕಾದ್ರು ಮಾಡ್ಕೊಳ್ಳಿ, ನಮ್ಮ ರಾಜ್ಯಕ್ಕೆ ಸಂಬಂಧ ಇಲ್ಲ ಅಂತೇಳಿ ಕ್ಲಾರಿಟಿ ಆಯಿತಾ? ಅಲ್ಲ, ಅದಾಯಿತು. ಬಟ್ ವಿಸ್ತರಣೆ ಮಾಡಿರೋದ್ರಿಂದ ಕರ್ನಾಟಕ ಅನ್ಯಾಯ ಆಗಿದೆಯಾ? ನಮಗೆ ಯಾಕೆ ಸಂಬಂಧ ಇದೆ? ಮೊನ್ನೆ ರಾಜ್ಯ ಸರ್ಕಾರನೇ ನೋಡಿ, ವಿಸ್ತರಣೆ ಆಗಿದೆ, ಅವ್ರಿಗೆ ನಿರ್ಣಯ ಆಗ್ತದೆ. ಟ್ರಿಬ್ಯುನಲ್ ವಿಸ್ತರಣೆ ಆಗಿದ್ದರ ಸಲುವಾಗಿ ಅವರಿಬ್ಬರ ನೀರಿನ ಹಂಚಿಕೆ ಸಲುವಾಗಿ. ಬಟ್ ಅದರಿಂದ ನಮಗೇನು ಸಂಬಂಧ ಬರೋದಲ್ಲ. ಇಟ್ ಈಸ್ ಮ್ಯಾಟರ್ ಸೆಕ್ಷನ್ ಐ ಥಿಂಕ್ 80 ಆಫ್ ದ ಆ್ಯಕ್ಟ್ ಸೇಸ್ ಇಟ್ ಈಸ್ ಅ ಮ್ಯಾಟರ್ ಬಿಟ್ವೀನ್ 2 ಸಕ್ಸೆಸಿವ್ ಸ್ಟೇಟ್ಸ್. ಹೂ ಆರ್ ದ ಸಕ್ಸೆಸಿವ್ ಸ್ಟೇಟ್ಸ್? ಆಂಧ್ರ ಆ್ಯಂಡ್ ತೆಲಂಗಾಣ. ಅದನ್ನು ನಮಗೆ ಸಂಬಂಧಿಸಿದಲ್ಲ. ಆದರೆ ಅವರು ಕೇಳಿದರು, ಅವ್ರಿಗೆ ಕೇಳಿಲ್ಲ ಅಂತಾರ ಅರ್ಧ. ಅವರು ಕೇಳಿದರು ಮತ್ತೊಮ್ಮೆ ರೀಓಪನ್ ಆಗಬೇಕು, ಮತ್ತೆ ಪ್ರಾರಂಭ ಮಾಡಬೇಕು, ಹೊಸದಾಗಿ ಎಲ್ಲವನ್ನು ಕೂಡ ಮಾಡಬೇಕು ಅಂಥೇಳಿ. ಅದಕ್ಕೆ ನಾವು ಒಪ್ಪಲಿಲ್ಲ. ಆ ಪ್ರಕಾರ ನಿರ್ಣಯನೂ ಕೂಡ ಆಯಿತು. ಆಮೇಲೆ ಮತ್ತೆ ಆ ನಿರ್ಣಯ ಆದಮೇಲೆ ಮತ್ತೊಂದು ರಾಜ್ಯನೂ ಕೂಡ ಅವತ್ತು ಹೋಗಿತ್ತು. ಅದು ಏನಾಗಿತ್ತು ನನಗೆ ಗೊತ್ತಿಲ್ಲ ಇವತ್ತೊಂದು ದಿವಸ. ಆದರೆ ಒಂದು ಸ್ಪಷ್ಟ, ಇದು ಅವ್ರಿಗೆ ಸಂಬಂಧಿಸಿದ್ದು ಆಂಧ್ರ ತೆಲಂಗಾಣ. ಅವ್ರಿಗೆ ಆಗಂಥ ಹಂಚಿಕೆ ಏನಿದೆಲ್ಲ, ಹಂಚಿಕೆಲ್ಲ ಅವ್ರು ಏನು ಬೇಕಾದ್ ಮಾಡ್ಕೊಳ್ಳಿ, ಅದು ಕೋರ್ಟ್ ಏನು ಚರ್ಚೆ ಮಾಡ್ತದೆ ಅವ್ರು ಬೇಕಾದ್ ಮಾಡ್ಕೊಳ್ಳಿ. ನಮಗೆ ಸಂಬಂಧಿಸಿದೆ, ನಮಗೆ ಹಂಚಿಕೆ ಆಗಿದ್ದ ನೀರು ಅದು ಅಂತಿಮ. ಆದರೆ ನಾವೀಗ ಕೋರ್ಟ್ನಲ್ಲೆಲ್ಲ ಮ್ಯಾಟರ್ ಇದ್ರೆ ನೋಟಿಫಿಕೇಷನ್ ಆಗಬೇಕು. ನಮಗೀಗ ನೋಟಿಫಿಕೇಷನ್ ಆಗಬೇಕು. ನೋಟಿಫಿಕೇಷನ್ ಆದಮೇಲೆ ಅದ್ರ ಜೊತೆಗೆ ಭೂ ಸ್ವಾಧೀನ ಆಗಬೇಕು, ಪುನರ್ವಸತಿ ಆಗಬೇಕು ಮಾಡಿ ಇವತ್ತು ದಿವಸ ನಾವು 524ಕ್ಕೆ ಗೇಟನ್ನು ಇನ್ಕ್ರೀಸ್ ಮಾಡಿ 100 TMCನ ಶೇಖರಣೆ ಮಾಡಿ 130 TMCನ ಬಳಸ್ಕೊಂಡ್ರೆ ಸರ್ಕ್ಯುಲೇಷನ್ನೇ ಬರ್ತದೆ. 130 TMCನ ಬಳಸ್ಕೊಳ್ಳೋಂಥ ಬಾಗಿನ ಮತ್ತು ಕೃಷ್ಣ ಎರಡು ಬಾಗಿನ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೇನೆ ಸೋಮವಾರ. ಮತ್ತು ಕೃಷ್ಣ ಆರತಿ ಬಗ್ಗೆನೂ ಕೂಡ DK ಶಿವಕುಮಾರ್ ಅವ್ರಿಗೆ ನಾನು ಮಾತಾಡ್ತೇನೆ. ಇವತ್ತು ಅದು ಎರಡೂರಲ್ಲಿ ಏನು ಸಮಸ್ಯೆ ಇಲ್ಲ, ಎರಡನ್ನೂ ಕೂಡ ಮಾಡಿಸೋಣ ಅಂತ ಹೇಳಿದ್ನಲ್ರಿ.